golden thought. Fill your life with adventures, not things. Have stories to tell, not stuff to show. ಓಕೆ, 10ರಾಗ 11 ಆಗಬಾರ್ದು ಜೀವನ. ಅದನ್ನು ಇವತ್ತಿನ ಕಾಲದಾಗ ಯಾರೂ ನೆನ್ಪಿಟ್ಕೊಳ್ಳೋದಿಲ್ಲ. ಓಕೆ, ನಾವು ಒಂದು ಇದನ್ನು ಮಾಡಿದೀವಿ, ಒಂದು ನೌಕರಿ ಹಿಡಿದೀವಿ, ಒಂದು ಇದನ್ನು ಮಾಡಿದೀವಿ, ಮುಗೀತು. ಹಂಗಲ್ಲ ಜೀವನ. ಅಡ್ವೆಂಚರಸ್ ಇರಲಿ, ರಿಸ್ಕ್ ತಗೊಳ್ರಿ. 35 ವರ್ಷದವರೆಗೆ ಸರ್ ಏಜ್ ಇರೋದನ್ನೇ ರಿಸ್ಕ್ ತಗೊಳಕ್ಕೆ. ಟೇಕ್ ಅ ರಿಸ್ಕ್, ಅದರ್ವೈಸ್ ಯುವರ್ ಲೈಫ್ ವಿಲ್ ಬಿ ಎಟ್ ದ ರಿಸ್ಕ್. ರಿಸ್ಕ್ ತಗೊಳ್ರಿ. ಓಕೆ, ಅಡ್ವೆಂಚರಸ್ ಇರ್ರಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರಲಿ. 4 ಜನ ನಿಮ್ಮ ಸ್ಟೋರಿ ಕೇಳ್ರೆ ಇನ್ಸ್ಪೈರ್ ಆಗಬೇಕು. ಮೊನ್ನೆ ನಾನು ಯೂಟ್ಯೂಬಲ್ಲಿ ಒಂದು ಸ್ಟೋರಿ ನೋಡಿದೆ. ತಮಿಳ್ನಾಡವರು, ಓಕೆ, ತಮಿಳುನಾಡವರು ಡಾಕ್ಟರ್ ವೇಲುಮನಿ ಅಂತ. ಅವರು ಸೈಂಟಿಸ್ಟ್ ಆಗಿ ಬಾರ್ಕಿಗೆ ಹೋಗ್ತಾರೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಅಲ್ಲಿ ಥೈರಾಯ್ಡ್ ಬಗ್ಗೆ ಟೆಸ್ಟಿಂಗ್ ಎಲ್ಲ ಮಾಡೋಕ್ಕೆ ಅವ್ರಿಗೆ ಕೊಡ್ತಾರೆ. ಓಕೆ, 1982 ಒಳಗಡೆ ಸರ್ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ, ಥೈರಾಯ್ಡ್ ಎಲ್ಲಿದೆ ಅಂತ. ಥೈರಾಯ್ಡ್ ಎಲ್ಲಿ ಕಾಲ್ನಾಗ ಇರ್ಬೇಕಂತ ಹೇಳ್ತಾರೆ. ಥೈರಾಯ್ಡ್ ಎಲ್ಲೈತೆ ಗೊತ್ತಿಲ್ಲ. ಥೈರಾಯ್ಡ್ ಇರೋದು ಇಲ್ಲಿ ಗಂಟ್ಲಲ್ಲಿ. 1982 he don't know anything about thyroid. 1992, 10 years, within 10 years he did PhD in thyroid. And 2002 he was running world's largest laboratory on thyroid care. ನೋಡಿ, 10 ವರ್ಷದ ಅವ್ರಿಗೆ ಥೈರಾಯ್ಡ್ ಎಲ್ಲೈತೆ ಗೊತ್ತಿಲ್ಲ. 10 ವರ್ಷನಾಗ ಅದ್ರ ಬಗ್ಗೆ PhD ಮಾಡಿ ತಿಳ್ಕೊಂಡ್ರು. ಮುಂದಿನ 10 ವರ್ಷನಾಗ ಜಗತ್ತಿನಾಗ ಅತಿ ದೊಡ್ಡ ಲ್ಯಾಬ್ ಅವರ ನಡೆಸತ್ತಾರೆ ಥೈರಾಯ್ಡ್ ಬಗ್ಗೆ. ದಟ್ ಈಸ್ ಅಡ್ವೆಂಚರಸ್.